ಮಚ್ಚಮ್ಮರೇ, ವೆಲ್ಕಮ್ ಬ್ಯಾಕ್ ಟು ಅಲೀಸ್ ವ್ಲಾಗ್. ನಾವಿವತ್ತು ಬಂದರಿಗೆ ಹೋಗ್ತಾ ಇದ್ದೇವೆ. ಬಂದರಲ್ಲಿ ಸ್ಪೆಷಲ್ ಮೀನು ತೆಗೆದು ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ. ನಮಗೆ ಇವತ್ತು ಅಭಯಾಶ್ರಮಕ್ಕೆ ಫುಡ್ ಕೊಡಲಿಕ್ಕಿದೆ. ಸೀದಾ ಬಂದರಿಗೆ ಹೋಗೋಣ. ನಾವು ರೋಡಲ್ಲಿ ಹೋಗೋ ಮುಂಚೆ ಹೆಲ್ಮೆಟ್ ಮಸ್ಟ್ ಇಂಪಾರ್ಟೆಂಟ್. ಹೆಲ್ಮೆಟ್ ಇಡಲೇಬೇಕು, ನಮ್ಮ ಸೇಫ್ಟಿಗಾಗಿ ಇಡುವುದಲ್ವಾ. ಆಗ ನಾವು ಪೆಟ್ರೋಲ್ ಪಂಪಿಗೆ ಬಂದಿದ್ದೇವೆ, ಪೆಟ್ರೋಲ್ ಹಾಕ್ತಾ ಇದ್ದೇವೆ. ಬಂದರಿಗೆ ಬಂದಿದ್ದೇವೆ. ಏನೋ ಮೀನು ತೆಗ್ಲಿಕ್ಕೆ ಹೋಗುವ ನಾವು. ಮೆಲ್ಕಿ ಎಲ್ಲ ಆಯ್ತಾ? ಅದೆಲ್ಲ ಬೇರೆ ಉಂಟು. ನನಗಿಂತ ಅರ್ಧ ಇದೆ ಮೀನು ನೋಡಿದ್ರೆ ಸೈಜಲ್ಲಿ. ಮೂರು ಮೀನು. ಇದನ್ನು ಹೇಗೆ ತಗೊಂಡು ಹೋಗ್ದಂತ ತಲೆ ಬಿಸಿ ಆಗಿದೆ. ಒಂದು ಗೋಣಿ ಕೂಡ ಇಲ್ಲಿ. ಹೋಗು ಆಗ ನಾವು ಮನೆಗೆ ತಲುಪಿದ್ದೇವೆ. ಇದನ್ನು ಫ್ರೈ ಮಾಡುವ. ಒಳ್ಳೆ ಮಸಾಲೆ ಹಾಕಿ ಫ್ರೈ ಮಾಡಬೇಕು ಇದನ್ನು. ಹಾಗಾದ್ರೆ ಇದನ್ನು ಚೆಂದಾಗಿ ಕಟ್ ಮಾಡುವ. ಒಂದು ಸ್ಕಿನ್ ಔಟ್ ಮಾಡಬೇಕು. ಇದು ಹೀಗೆ ಹೇಳಿದ್ರೆ ಎಲ್ಲ ಬರ್ತದೆ. ಅಲ್ಲದ್ದು ಕಟ್ ಮಾಡಿ. ಇದನ್ನು ಚೆನ್ನಾಗಿ ಸ್ಲೈಸ್ ಮಾಡಬೇಕು.
ನಾವಿದು ಆಶ್ರಮಕ್ಕೆ ಕೊಡೋದು, ಜಾಸ್ತಿ ಮಸಾಲೆ ಏನು ಹಾಕಲ್ಲ, ಸ್ವಲ್ಪ ಹಾಕೋದು ಅಷ್ಟೇ. ಹೇಳಿದರೆ ಅವರಿಗೆ ಆಗಲ್ಲಲ್ಲ ಜಾಸ್ತಿ ಮಸಾಲೆ. ಇದನ್ನು ಚೆನ್ನಾಗಿ ತೊಳಿಬೇಕು, ಇಲ್ಲದ್ರೆ ಅದು ರಕ್ತದಲ್ಲಿ ಇರ್ತಾರೆ ಹೊರಗಡೆ. ಹಾಗೆ ಇದನ್ನು ತೊಳೆದೆಲ್ಲ ಇತ್ತು, ಇದನ್ನು ಚೆನ್ನಾಗಿ ಮಸಾಲೆ ಹಾಕಿ ಫ್ರೈ ಮಾಡಬೇಕು. ಈಗ ನಾವು ಮಸಾಲೆ ಮಾಡಲಿಕ್ಕೆ ಹೋಗೋದು. ಒಂದು 250 ಗ್ರಾಮ್ಸ್ ಫಿಶ್ ಮಸಾಲೆ ತೆಗೆದಿದ್ದೇವೆ, ಅದು ಹಾಕುವ. 1 ಕಪ್ಪಷ್ಟು ಮೆಣಸಿನ ಹುಡಿ ಹಾಕ್ತೇವೆ, ಅಷ್ಟು ಟರ್ಮರಿಕ್ ಪೌಡ್ರ್ ಹಾಕ್ತೇವೆ. ಫಿಶ್ ಮಸಾಲದಲ್ಲಿ ಉಪ್ಪಿದೆ, ಇದೊಂದು 4-5 ಸ್ಪೂನ್ ಅಷ್ಟೇ ಹಾಕೋದು, ಆಲ್ರೆಡಿ ಉಪ್ಪಿದೆ, ಸಾಕು. ಇಷ್ಟು ಬೇಕಾದರೆ ಮತ್ತೆ ನೋಡಿ ಹಾಕುವ. ಸ್ವಲ್ಪ ನೀರು ಹಾಕ್ತೇವೆ, ಜಾಸ್ತಿ ಬೇಡ, ಮತ್ತೆ ನೋಡಿ ಹಾಕುವ. ಹುಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹುಳಿ ಹಾಕಿದ್ದೇವೆ, ಒಂದು ಟೇಸ್ಟ್ ಬರಲಿ ಅಂತ ಒಂದು ಎಲೆ 1-2 ನಿಂಬೆಹಣ್ಣು ಹಾಕ್ತಾ ಇದ್ದೇವೆ, ಸಾಕಷ್ಟು. ಹುಳಿ ಹಾಕಿದ್ದೇವಲ್ಲ. ಆಗ ನಮ್ಮದು ಮಸಾಲೆ ಎಲ್ಲ ರೆಡಿ ಆಯಿತು. ಇನ್ನು ಇದಕ್ಕೆ ಮೀನನ್ನು ಹಾಕುವ. ನಾವು ಮೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಮೀನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟಲ್ಲಿ ಇಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡುವ ಮೀನನ್ನು. ಅಪ್ಪ ನಾವು ಪ್ಯಾನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ, ಗ್ಯಾಸ್ ಎಲ್ಲ ಆನ್ ಮಾಡಿ ಇದಾಗ್ತಾ ಬಂತು. ಸ್ವಲ್ಪ ಆಯಿಲ್ ಹಾಕುವ, ಸ್ವಲ್ಪ ಸಾಕು. ಮತ್ತು ಇದಿಡುವ ಬಾಳೆಯಲ್ಲಿ, ಒಂದು ಫ್ಲೇವರಿಗೆ ಹಾಕ್ತದೆ, ನಮಗೆ ಟೇಸ್ಟ್ ಬರ್ತದೆ ಚೆನ್ನಾಗಿ. ಮೀನನ್ನು ಇದರ ಮೇಲೆ ಇಟ್ಟು ಫ್ರೈ ಮಾಡುವ. ಅದು ಒಂದು ಸಟ್ ಕಾಯಿಸಿ ನಾವು ಇನ್ನೊಂದು ಸಟ್ ಕಾಯಿಸುವ. ಅರ್ಧ ಆಗಿದೆ, ಇನ್ನು ಅರ್ಧ ಪಂಚಿ ಮಾಡಬೇಕು. ಇದು ನಾವು ಮೀನು ಸಾರು ಮಾಡಲಿಕ್ಕೆ 3 ಮೀನು ತೆಗೆದಿದ್ದೇವೆ. ಇದು ಸಾರು ಮಾಡಲಿಕ್ಕೆ, ಸಾರು ಬಿಸಿ ಆಯಿತು, ಅದಕ್ಕೆ ನಾವು ಮೀನು ಹಾಕ್ತೇವೆ. ಮೆಲ್ಲ ಹಾಕಬೇಕು, ಇಲ್ಲದ್ರೆ ಸಾರು ಒಂದು ಸಲ ಮಿಕ್ಸ್ ಮಾಡಿ ಕೊಡುವ, ಮತ್ತೆ ಅದು ಇದಾಗಲಿ. ನಮ್ಮದು ಇದು ಊಟ ರೆಡಿ ಆಗ್ತಾ ಬಂತು. ಇದು ಇನ್ನೊಂದು 10-15 ನಿಮಿಷ ಇರುವುದಷ್ಟೇ, ಮತ್ತೆ ಇದನ್ನು ಬೇಯಿಸಿ ತೆಗಿಯೋಣ. ಆಗ ನಮ್ಮದು ಊಟ ಎಲ್ಲ ರೆಡಿಯಾಗಿದೆ. ಇನ್ನು ನಾವು ಇದನ್ನು ಆರ್ಫನೇಜಿಗೆ ತಗೊಂಡು ಹೋಗುವ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೇಸ್ಟ್ ನೋಡುವ ಹೇಗಿದೆ ಅಂತ. ಇದು ಮೀನು ಸಾರು, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇದು ನಮ್ಮದು ಊಟ, ರೈಸ್ ಎಲ್ಲ ರೆಡಿಯಾಗಿದೆ. ಸ್ವಲ್ಪ ಒಂದು ಗಂಟೆ ಮೀನು ತಿಂದು ನೋಡುವ ಹೇಗಿದೆ ಅಂತ ಟೇಸ್ಟು. ಮೀನು ಸೂಪರ್ ಆಗಿದೆ. ನಾವು ಜಾಸ್ತಿ ಮಸಾಲೆಯನ್ನು ಹಾಕಲಿಲ್ಲಲ್ಲ. ಇದನ್ನು ಈಗ ತಗೊಂಡು ಹೋಗುವ. ಇದನ್ನೆಲ್ಲ ಅದರೊಳಗಡೆ ಇಡುವ, ತಗೊಂಡು ಹೋಗುವ. ಇದು ಆಗ ನಮ್ಮದು ಊಟಲ್ಲಿ ಇಟ್ಟು ಇದನ್ನು ತಗೊಂಡು ಹೋಗುವ.
ಅವರು ಊಟ ಮಾಡ್ತಾ ಇದ್ದಾರೆ, ನಾವು ಸ್ವಲ್ಪ ಪರಿಸರ ಎಲ್ಲ ನೋಡುವಂತ ಬಂದದ್ದು. ನಾವೀಗ ಅಭಯ ಆಶ್ರಮದಲ್ಲಿದ್ದೇವೆ. ಈಗ ಊಟ ಎಲ್ಲ ಕೊಟ್ಟಾಯಿತು, ಅವರು ಸಂತೋಷದಿಂದ ತೆಗೆದ್ರು. ಹಾಗಾದರೆ ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬನ್ನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ಬಾಯ್.